ಆಯಿತು, ಎನ್ ಡಿ ಎ ಒಂದು ಕಡೆ ಸಭೆ ಮಾಡ್ತಾ ಇದ್ದಾರೆ. ಯಾವಾಗ ಪ್ರಧಾನಮಂತ್ರಿಗಳ ಪ್ರಮಾಣ ವಚನ, ಯಾವಾಗ ಮಂತ್ರಿಗಳ ಪ್ರಮಾಣ ವಚನ, ಯಾರ ಬೆಂಬಲ, ಎಲ್ಲಿವರೆಗೂ ಏನು ಕತೆ ಚರ್ಚೆ ನಡೆದಿದೆ. ಆದರೆ ಇಂಡಿಯಾ ಮೈತ್ರಿಕೂಟ ಇನ್ನೊಂದು ಕಡೆ ಅವರು ಒಂದು ಮೆಗಾ ಮೀಟಿಂಗನ್ನು ಮಾಡಿದ್ದಾರೆ. AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನಿವಾಸದಲ್ಲಿ ಸಭೆ ನಡೆದಿದೆ. ಸಭೆಯಲ್ಲಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಅಖಿಲೇಶ್ ಯಾದವ್, ಶರದ್ ಪವಾರ್. ಅಖಿಲೇಶ್ ಯಾದವ್ ಒಂಥರ ಇಡೀ ಮ್ಯಾಚಲ್ಲಿ ಒಂಥರ ಸೈಲೆಂಟ್ ಮ್ಯಾನ್ ಆಫ್ ದಿ ಮ್ಯಾಚ್ ಥರ ಅಖಿಲೇಶ್ ಯಾದವ್ ಬ್ಯಾಟಿಂಗ್ ಮಾಡಿರೋದು. ಅಥವಾ ಅವರ ಒಂದು ಉತ್ತರ ಪ್ರದೇಶದಲ್ಲಿ, ಬೇರೆ ರಾಜ್ಯ ಆದರೆ ಬೇರೆ ಕಥೆ, ಉತ್ತರ ಪ್ರದೇಶದಲ್ಲಿ ತುಂಬ ನಂಬಿಕೊಂಡಿದ್ದಂಥ BJPಯ ಹೃದಯ ಉತ್ತರ ಪ್ರದೇಶ, ಅದರಲ್ಲೇ ಅಖಿಲೇಶ್ ಯಾದವ್ ಛಿದ್ರ ಆಗುವಂತೆ ಬ್ಯಾಟಿಂಗ್ ಮಾಡಿರೋದು. ಶರದ್ ಪವಾರ್, ಉದ್ಧವ್ ಠಾಕ್ರೆ, ಮಮತಾ ಬ್ಯಾನರ್ಜಿ ಸೇರಿದಂತೆ ಹಲವು ನಾಯಕರು ಭಾಗಿಯಾಗಿದ್ದರು. ಜೊತೆಗೆ ಮುಂದಿನ ಕಾರ್ಯತಂತ್ರ ಏನು ಮಾಡಬೇಕು ಎನ್ನುವುದರ ಬಗ್ಗೆ ಕೂಡ ಗಂಭೀರ ಚರ್ಚೆ ನಡೆದಿದೆ. ಒಂದು ಕಡೆ ಮೋದಿಯವರ ಸರ್ವಾಧಿಕಾರ, ಕೋಮುವಾದಿ ಆಡಳಿತದ ವಿರುದ್ಧದ ಇಂಡಿಯಾ ಒಕ್ಕೂಟ ನಿರಂತರವಾಗಿ ಹೋರಾಟ ಮಾಡಲಿದೆ ಅಂತ ಹೇಳಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ. ಸಭೆ ಬಳಿಕ ಮಾತನಾಡ್ತಾರವರು, ಸದ್ಯದ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಇಂಡಿಯಾ ಕೂಟದ ನಾಯಕರು ಸಾಕಷ್ಟು ಸಲಹೆಯನ್ನು ಕೊಟ್ಟಿದ್ದಾರೆ. ಸರ್ವಾಧಿಕಾರಿ ಧೋರಣೆ ವಿರುದ್ಧವಾಗಿ ನಮ್ಮ ಹೋರಾಟ ನಿರಂತರ. ಜೊತೆಗೆ ನಾವು ಜನರು ಕೊಟ್ಟಂಥ ಭರವಸೆಯನ್ನು ಮುಂದುವರಿಸ್ತೀವಿ, ಈಡೇರಿಸ್ತೀವಿ ಅಂತ ಹೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಾರೆ. गठबंधन के लीडर्स हैं, उन सबको नमस्कार करता हूं और आप सभी का स्वागत करता हूं। जो हमारे गठबंधन पार्टी के नेता लोग 2 घंटे तक बैठकर आज के पॉलिटिकल सिचुएशन पे और आज की जो परिस्थिति है उस पर बहुत से सजेशन आए, चर्चा हो गई और ये निष्कर्ष आखिरी में ये निकला कि हम सब मिलके